ಪ್ಲಸ್ ಬಂದದ್ದು ನೀವು ಹೇಳಿದಾಗೆ ನಮ್ಗೆ ಬಹಳ ಸಂತೋಷ ತರ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸು, ಅವರ ಜನಪ್ರಿಯತೆ ಮತ್ತು ನಿತೀಶ್ ಕುಮಾರ್ ಅವರ ವರ್ಚಸ್ಸು ಸಹ ಅಲ್ಲಿ ಒಂದು ಯಾವುದೇ ಕಳಂಕರಹಿತವಾದ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನು ಇಷ್ಟು ತನಕ ಮಾಡಿದ್ದಾರೆ. ಅಭಿವೃದ್ಧಿ ಮತ್ತು ಸುರಕ್ಷತೆ ಎರಡಕ್ಕೆ ಸಹ ಒಳ್ಳೆ ರೀತಿಯ ಒಂದು ಡೆವಲಪ್ಮೆಂಟ್ ಸ್ಟ್ರಕ್ಚರ್ ಅಲ್ಲಿ ಅದನ್ನ ಜೋಡಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಜನ ಅದನ್ನ ಗುರುತಿಸಿದ್ದಾರೆ. ದೊಡ್ಡ ರೀತಿಯಲ್ಲಿ ಜನ ಮನೆಯಿಂದ ಹೊರಗೆ ಬಂದು ವೋಟ್ ಮಾಡಿದ್ದಾರೆ. ಹಿಂದೆಂದು ನೋಡದಂತ ರೀತಿಯಲ್ಲಿ ಅಷ್ಟು ಪರ್ಸೆಂಟೇಜ್ ಅಲ್ಲಿ ಬಿಹಾರಲ್ಲಿ ವೋಟಿಂಗ್ ಆಗಿದೆ. ವೋಟಿಂಗ್ ಆದ ನಂತರ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ನವರ ಮಹಾಗಠಬಂಧನ್ ಅವರ ಕ್ಯಾಂಪೇನ್ ಏನಿತ್ತು, ಇಟ್ ವಾಸ್ ಅ ನೆಗೆಟಿವ್ ಕ್ಯಾಂಪೇನ್. ವೋಟ್ ಚೋರಿ, ಮತ್ತೊಂದು ಚೋರಿ ಅಂದ್ಕೊಂಡು ನೆಗೆಟಿವ್ ಕ್ಯಾಂಪೇನ್ ಮಾಡಿದ್ದಾರೆ ವಿನಾ ನಾವು ಜನರಿಗೆ ಏನ್ ಮಾಡ್ತೇವೆ, ಏನ್ ಮಾಡ್ಲಿಕ್ಕಿದ್ದೇವೆ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಲಿಲ್ಲ. ಬಹಳ ಇಂಪಾರ್ಟೆಂಟ್ ಅಂತ, ರಾಹುಲ್ ಗಾಂಧಿ ಇಸ್ ಅ ಟೂರಿಸ್ಟ್ ಪೊಲಿಟಿಷಿಯನ್. ಅವರು ಸೀರಿಯಸ್ ಪೊಲಿಟಿಷಿಯನ್ ಅಲ್ಲ, ಇಸ್ ಅ ಟೂರಿಸ್ಟ್ ಪೊಲಿಟಿಷಿಯನ್. ಫಸ್ಟ್ ರೌಂಡ್ ಆದ ಕೂಡಲೇ ಅವರು ಜಂಗಲ್ ಸಫಾರಿಗೆ ಹೋಗ್ತಾರೆ. ಅವರು ಕಾರ್ಯಕರ್ತರನ್ನ ಅವರಷ್ಟಿಗೆ ಬಿಟ್ಟು ಇವರು ಜಂಗಲ್ ಸಫಾರಿಯಲ್ಲಿ ತಿರುಗಾಟ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಎಲ್ಲ ಆದ ಕೂಡಲೇ ಇವ್ರು ಮಸ್ಕತ್ತಿಗೆ ಹೋಗ್ತಾರೆ. ಅವ್ರ ತಂಗಿ ಪ್ರಿಯಾಂಕಾ ಗಾಂಧಿ ನ್ಯೂಯಾರ್ಕ್ಗೆ ಹೋಗ್ತಾರೆ. ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ಎನಿ ಪೊಲಿಟಿಕ್ಸ್ ಆರ್ ಎನಿ ಡೆವಲಪ್ಮೆಂಟ್. ಅವರಿಗೆ ಆ ಮನಸ್ಥಿತಿ ಇಲ್ಲ. ಜನರಿಗೆ 2005 ಇಂದ ಮುಂಚೆ ಜಂಗಲ್ ರಾಜ್ ಏನಿತ್ತು, ಲಲ್ಲೂ ಪ್ರಸಾದ್ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಅಂದ್ರೆ ಲಲ್ಲೂ ಪ್ರಸಾದ್ ಅನ್ನುವಂತ ಮನೆ ಮಾತಾಗಿದೆ ಅಲ್ಲಿ ಬಿಹಾರದಲ್ಲಿ. ಆ 2005 ಜಂಗಲ್ ರಾಜು ಪುನಃ ಬರಬಾರ್ದು ಅನ್ನುವಂತ ಮನಸ್ಥಿತಿಯಿಂದ ಜನ ಪುನಃ ಹೊರಗೆ ಬಂದು ಓಟ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಿದೆ ಈ ಪುನಃ ಈ ಮಹಾಗಠಬಂಧನ್ ಬಂದ್ರೆ ಈ ಮಾಫಿಯಾ, ಅಂಡರ್ ವರ್ಲ್ಡ್, ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆಗ್ತದೆ ಅನ್ನುವಂತ ಕಾರಣಕ್ಕಾಗಿ ಜನ ನಮ್ಗೆ ಸೆಕ್ಯೂರಿಟಿ ಬೇಕು ಮತ್ತು ಅಭಿವೃದ್ಧಿ ಬೇಕನ್ನುವಂತ ಕಾರಣಕ್ಕಾಗಿ ವೋಟ್ ಮಾಡಿದ್ದಾರೆ. ಹಲೋ, ಅಂದ್ರೆ ಎಕ್ಸ್ಪೆಕ್ಟೆಡ್, ಇದೆಲ್ಲ ಎಕ್ಸ್ಪೆಕ್ಟೆಡ್. ಇದೇನಾಗ್ಬೇಕಿತ್ತು, ನಿನ್ನೆ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ, ನಾಳೆ ಡಿಬೇಟಿಗೆ ಕೂರ್ಲಿಕ್ಕಿಂತ ಮುಂಚೆ, ವೋಟ್ ಕೌಂಟಿಂಗ್ ಆಗ್ಲಿಕ್ಕಿಂತ ಮುಂಚೆನೆ ನಾವು ಕಾಂಗ್ರೆಸ್ ವಕ್ತಾರರ ಹತ್ರ ಕೇಳ್ಬೇಕು, ವೋಟ್ ಚೋರಿ ಆಗಿದೆಯಾ ಇಲ್ವಾ ಅಂತ ಮುಂಚೆನೆ ಕೇಳ್ಬೇಕು. ಒಂದ್ ವೇಳೆ ಕಾಂಗ್ರೆಸ್ ಗೆಲ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಎಲ್ಲಾ ಸರಿ ಇದೆ, ಕಾಂಗ್ರೆಸ್ ಸೋಲ್ಲಿಕ್ಕೆ ಸ್ಟಾರ್ಟ್ ಆದ್ರೆ ವೋಟ್ ಚೋರಿ. ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಸ್ಕ್ರಿಪ್ಟ್ ಎಲ್ಲರಿಗೂ ಗೊತ್ತಿದೆ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಸಿದ್ದರಾಮಯ್ಯ ಅವರು ಮಾತಾಡ್ಲಿ, ರಾಹುಲ್ ಗಾಂಧಿ ಅವರು ಮಾತಾಡ್ಲಿ, ಅದಕ್ಕೆ ವ್ಯಾಲ್ಯೂ ಇಲ್ಲ. ವೋಟ್ ಚೋರಿ ಅನ್ನುವಂತ ಕ್ಯಾಂಪೇನ್ ಅನ್ನ ಮಾಡಿದ್ರು. ಇವನ್ RJD ನಾಯಕರು ಯಾರಿದ್ದಾರೆ, ತೇಜಸ್ವಿ ಯಾದವ್, ಅವ ಧ್ವನಿ ಗುಡಿಸಿಲ್ಲ ವೋಟ್ ಚೋರಿ ಒಟ್ಟಿಗೆ. ಅವ್ರಿಗೆ ಗೊತ್ತಿತ್ತು ಇದೆಲ್ಲ, ಇದರಿಂದ ಹೋದ್ರೆ ಜನ ನಮ್ಗೆ ಹೊಡಿತಾರೆ, ಇದು ಸರಿ ಇಲ್ಲ, ಇದು ಸುಳ್ಳು ಕ್ಯಾಂಪೇನ್ ಅನ್ನುವಂತ ಕಾರಣಕ್ಕಾಗಿ ಏಕಾಂಗಿಯಾಗಿ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಹೇಳ್ಕೊಂಡು ಊರಿಡಿ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂತರ ವೋಟ್ ಚೋರಿ ಕ್ಯಾಂಪೇನ್ ಅನ್ನ ನಡುವೆಲ್ಲೇ ನಿಲ್ಸಿ ಅಧಿಕಾರಕ್ಕಾಗಿ ಕ್ಯಾಂಪೇನ್ ಅನ್ನುವಂತ ಹೆಸರನ್ನ ಬದಲು ಮಾಡಿ ಕ್ಯಾಂಪೇನ್ ಅನ್ನ ಬದಲು ಮಾಡಿದ್ರು. ಅವರು ವೋಟ್ ಚೋರಿ ಕ್ಯಾಂಪೇನ್ ನಡೆಯುವುದಿಲ್ಲ ಅಂತ ಗೊತ್ತಾದ ನಂತರ ಅವರು ಅಲ್ಲಿ ಮತ್ತೊಂದು ನುಸುಳುಕೋರರ ಬಚಾವ್ ಅಂತ, ಗುಸ್ಪೇಟಿ ಬಚಾವ್ ಆಂದೋಲನ ಮಾಡಿದ್ರು. ಅಂದ್ರೆ ಭಾರತ ದೇಶದ ಅಲ್ಲದವ್ರಿಗೆ ಸಹ ನೀವು ವೋಟ್ ಅನ್ನು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಅವ್ರ ಭಾವನೆ. ಇವ್ರು ಗೆಲ್ಬೇಕಾದ್ರೆ ಈ ರೀತಿಯ ವೋಟಿಂಗ್ ಆದ್ರೆ ಮಾತ್ರ ಅವ್ರು ಗೆಲ್ತಾರೆ. ಅಂದ್ರೆ ನುಸುರುಕೋಳ್ರು, ಭಾರತ ದೇಶದ ಅಲ್ಲದವರು, ಭಾರತದ ಪ್ರದೇಶ ಅಲ್ಲದವರು, ಈ ರೀತಿಯ ವ್ಯವಸ್ಥೆ ಇದ್ರೆ ಮಾತ್ರ ಅವರಿಗೆ ಹಿಂದಿಂದ ಸಹ ಹಾಗೆ ಬೂತ್ ಕ್ಯಾಪ್ಚರ್ ಮಾಡಿಯೇ ಗೆದ್ದಂತವ್ರು. ಇವ್ರ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ತದೆ. ಈಗ ಅವ್ರ ಆಟ ನಡೀತಾ ಇಲ್ಲ, ಅದಕ್ಕೋಸ್ಕರ ಈ ರೀತಿಯ ಮಾತುಗಳನ್ನ ಈಗ ವೋಟ್ ಚೋರಿ ಅಂತ ಹೇಳಿದ್ರು ಸೋಲನ್ನು ಒಪ್ಕೊಂಡಾಗಿದೆ. ಅವರು ಆಲ್ರೆಡಿ ಸೋಲನ್ನು ಒಪ್ಕೊಂಡಿದ್ದಾರೆ. ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಬಿಹಾರದ ಜನತೆ ಮತ್ತು ಬಿಹಾರದಲ್ಲಿರುವಂತ ಭಾರತೀಯ ಜನತಾ ಪಾರ್ಟಿ, JDU, ಪಾಸ್ವಾನ್ ಅವರ, ಕುಶ್ವಾ ಅವರ, ಮಾಂಜಿ ಅವರ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಧನ್ಯವಾದನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಡೆವಲಪ್ಮೆಂಟ್ ಗೆ ಸಿಕ್ಕಿದಂತ ಜಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿ. ಮೊದಲನೇದಾಗಿ ಈ ರೂಲ್ಸ್ ಮಾಡಿದ್ದೇವೆ ಅನ್ನುವಂಥದ್ದು ನಮ್ಮ ಯಾವುದೇ ಮೀಟಿಂಗ್ಗಳಲ್ಲಿ ಅಥವಾ ಯಾವುದೇ ಒಂದು ಪ್ರೆಸ್ ಇದರಲ್ಲಿ ರಿಲೀಸ್ ಆಗಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ಲಿಲ್ಲ. ಏಜ್ ಬಾರ್ ಇಷ್ಟೇ ಅಷ್ಟೇ ಅನ್ನುವಂಥದ್ದು ಇದು ಚರ್ಚೆಗಳಲ್ಲಿ ಬಂದಂತ ವಿಷಯ. ಒಂದು
ಎರಡನೇದು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಬೇಡ ಅನ್ನುವಂತ ಹೇಳುವಂತ ಅಥಾರಿಟಿ, ಈ ನಿಮ್ಮ ಸ್ಟುಡಿಯೋದಲ್ಲಿ ಈಗ ಕೂತ್ ಹೇಳುವಂತ ಅಥಾರಿಟಿ ನನಗಿಲ್ಲ. ಆದ್ರೆ ಅವರ ನೇತೃತ್ವದಲ್ಲಿ NDA ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಅವರು ಮುಖ್ಯಮಂತ್ರಿಗಳಾಗಿ ಅವರ ನೇತೃತ್ವದಲ್ಲಿ NDA ಚುನಾವಣೆಯನ್ನ ಎದುರಿಸಿದೆ. ಅವರ ನೇತೃತ್ವವನ್ನು ನಾವು ಮುಂದೆ ಸಹ ಬಯಸ್ತೇವೆ. ಅದು ಇದೆ. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಖಂಡಿತ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಅಲ್ಲಿ ಅದೆಲ್ಲ ಡಿಸೈಡ್ ಆಗ್ತದೆ.